ಸೊ ಹಾಯ್ ಗಾಯ್ಸ್, ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಚೈಲ್ಡ್ಹುಡ್ ಡ್ರೀಮ್ನ ನನ್ಸ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಅದು ಎಲ್ಲಿ ಅಂದರೆ ಕೇರಳ ಟ್ರಿಪ್. ಸೊ ನಾವು ಸ್ಟಾರ್ಟ್ ಮಾಡಿದ್ದು ಬೆಂಗಳೂರಿಂದ. ಸೊ ಅರೌಂಡ್ 12 ಆಗಿತ್ತು, ಮಾರ್ನಿಂಗ್ 5ಗೆ ಇತ್ತು ಟ್ರೈನು. ಸೊ ನಾವು 4ಗೆಲ್ಲ ಕ್ಯಾಬ್ ಬುಕ್ ಮಾಡಿ ಮನೆಯಿಂದ ಹೊರಟು ಸೊ ರೈಲ್ವೆ ಸ್ಟೇಷನ್ನ ರೀಚ್ ಆಗಬೇಕಿತ್ತು. ಸೊ ನಮ್ಮ ಟ್ರೈನ್ ಇದ್ದಿತ್ತು ಆನ್ ಬೋರ್ಡಿಂಗ್. ನಮ್ಮ ಟ್ರೈನ್ ಬಂದು ಬೋರ್ಡಿಂಗ್ ಪಾಯಿಂಟ್ ಬೆಂಗಳೂರು ಕಂಟೋನ್ಮೆಂಟಿಂದ ಟು ಎರ್ನಾಕುಲಂ ಜಂಕ್ಷನ್. ಸೊ ನಾವು ಎರ್ನಾಕುಲಂಗೆ ಹೋಗಿ ಅಲ್ಲಿಂದ ವರ್ಕಳ ಥ್ರೂ ಮತ್ತೆ ಟ್ರೈನಲ್ಲಿ ಹೋಗಬೇಕಿತ್ತು. ಸೊ ಇಲ್ಲಿ ಬೆಂಗಳೂರು ಕಂಟೋನ್ಮೆಂಟಲ್ಲಿ ಟ್ರೈನ್ ಬರೋದಿನ್ನೂ 1 ಅವರ್ ಗ್ಯಾಪ್ ಇತ್ತು ಮತ್ತು ಟೈಮ್ ಇತ್ತು ಅಂತ ನಾವು ಕೆಲವೊಂದು ರೀಲ್ಸ್ ಮಾಡೋಣ. ಸೊ ಹೆಂಗೋ ಟ್ರಿಪ್ ಹೋಗ್ತಿದ್ದೀವಿ, ಅಲ್ಲಿ ಹೆಂಗೋ ಫ್ರೆಂಡ್ಸ್ ಇದ್ದರು. ಸೊ ಫ್ರೆಂಡ್ಸ್ ಜೊತೆ ರೀಲ್ಸ್ ಮಾಡೋದು ಅದ್ರ ಮಜಾನೇ ಬೇರೆ. ಸೊ ಯಾವ ರೀಲ್ಸ್ ಮಾಡೋದು ಅಂತ ಎಲ್ಲ ಹುಡುಕಿ ಒಂದಷ್ಟು ರೀಲ್ಸ್ನ ನೋಟ್ ಮಾಡಿಟ್ಕೊಂಡು ರೀಲ್ಸ್ ಮಾಡುವ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ರೀಲ್ಸ್ ಏನಪ್ಪ ಅಂದರೆ ಏನಿಲ್ಲ, ಜಸ್ಟ್ ಟ್ರೈನ್ ಹೋಗ್ತಿದ್ರು, ಟ್ರೈನ್ ಹೋಗೋ ಥರ ನಾವು ಓಡೋಗಿ ಟ್ರೈನ್ ಹತ್ತೋದು, ಅದೊಂದು ರೀಲ್ ಮಾಡ್ಕೊಂಡ್ವಿ. ಮತ್ತು ಅದ್ರ ಮಧ್ಯೆ ಸ್ವಲ್ಪ ಕೆಲವೊಂದು ಲಗೇಜ್ ಎಳ್ಕೊಂಡು ಹೋಗೋದು, ಒಬ್ಬರಾದ್ಮೇಲೆ ಒಬ್ಬರು ಲಗೇಜ್ ಎಳ್ಕೊಂಡು ಹೋಗೋದನ್ನು ರೀಲ್ಸ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ಕೆಲವೊಂದು ಅಜೀಬ್ ಆಯಿತು. ದಟ್ಸ್ ಓಕೆ, ಅದನ್ನು ಬೇಕಾದ್ರೆ ಇನ್ನೊಂದು ಎಡಿಟ್ ಮಾಡಿ ಇನ್ನೊಂದು ರೀಲ್ ಮಾಡಿ ಹಾಕ್ತೀನಿ. ಸೊ ನನ್ನ ಇನ್ಸ್ಟಾಗ್ರಾಮ್ ಕೂಡ ನೀವು ಫಾಲೋ ಮಾಡ್ಕೊಬೋದು, ಮಿಸ್ಟರ್ ಜಾಝ್ ಅಂತ ಇದೆ. ಸೊ ನೋಡ್ಬೋದು, ಎಲ್ಲರೂ ಒಬ್ಬೊಬ್ಬರಾದ್ಮೇಲೆ ಒಬ್ಬರೊಬ್ಬರು ಲಗೇಜ್ನ ಹೇಳ್ಕೊಂಡು ಹೋಗ್ತಾಯಿದ್ದಾರೆ. ನಾನು ಕೂಡ ಹಂಗೆ ಒಂದು ಸುಮ್ಮನೆ ಏನೋ ಒಂದು ಮಾಡೋಣ ಅಂತ ಎಲ್ಲ ಮಾಡಿ ಅದಾದಮೇಲೆ ಇದು ಮುಗಿಸಿದ್ವಿ. ಅದೇ ಹೇಳಿದ್ನಲ್ಲ, ಸುಮ್ಮನೆ ರೈಲ್ ಬಂದಿಲ್ಲ ಅಂದರೂ ರೈಲು ಬರೋ ಥರ ನಾಟಕ ಮಾಡಿ ಓಡೋಗೋದು, ಅದು ಇದೇ ರೀಲು. ಸೊ ಇನ್ನೂ ಹಾಕಬೇಕು, ಕಟ್ಟು ಪೇಸ್ಟ್ ಮಾಡಿ ಇನ್ನೂ ಮಾಡಬೇಕು. ಸೊ ಅದಾದಮೇಲೆ ಅಗೇನ್ ಇನ್ನೊಂದು ರೀಲ್ಸ್ಗೋಸ್ಕರ ಇದು ಬ್ಯಾಗ್ ಹಿಂಗೆ ಹೇಳ್ಕೊಂಡು ಹೋಗೋದು, ಹಂಗೆ ಹೇಳ್ಕೊಂಡು ಹೋಗೋದು, ಒಬ್ಬರಾದ್ಮೇಲೆ ಒಬ್ಬರು ಹೋಗೋದು, ಅದು ಇರೋದೇ ಬೇರೆ, ನಾವು ಮಾಡಿರೋದೇ ಬೇರೆ. ಹಾಗೆ ಎಡಿಟ್ ಮಾಡಿ ಮಾಡಬೇಕು. ಸೊ ಇದು ಆ್ಯಕ್ಚುಲಿ ಟ್ರೈನ್ ಬಂತು, ಇದೇ ನಮ್ಮ ಟ್ರೈನು. ಸೊ ಈ ಟ್ರೈನಿಗೆ ಹತ್ತುತ್ತಾ ಇದ್ದೀವಿ. ಹೋಪ್ ಟ್ರೈನ್ ಕ್ಲೀನಾಗಿರುತ್ತೆ ಅಂದ್ಕೊಂಡಿದ್ದೀವಿ. ಒಬ್ಬರಾದ್ಮೇಲೆ ಒಬ್ಬರು ಹತ್ತುತ್ತಾ ಇದ್ದಾರೆ. ಈ ಲಗೇಜ್ ಅಂತೂ ಹೆವಿ ವಾರ ಇತ್ತು ಮಾತ್ರ. ಇನ್ನೆಲ್ಲಿ ಇನ್ನೊಬ್ಬರು ಫ್ರೆಂಡ್. ಸೊ ನಾವು ಹೋಗಿತ್ತು 6 ಜನ. ಸೊ ನಾನು ಕೂಡ ಲಾಸ್ಟಲ್ಲಿ ಹತ್ತದೆ, ಇನ್ನೊಬ್ರಿಗೆ ಫೋನ್ ಕೊಟ್ಟು. ಸೊ ಇನ್ನೇನು ಕತ್ಲೆಯಿಂದ ಬೆಳಕಾಗ್ತಾಯಿತ್ತು. ಹಂಗೆ ಒಂದು ವೀಡಿಯೋ ಮಾಡೋಣ ಅಂತ ಡೋರ್ ಹತ್ರ ಬಂದು ನಿಂತ್ಕೊಂಡೆ. ಸೊ ಟ್ರೈನಲ್ಲಿ ಕೂತು ಬೋರ್ ಆಯಿತು ಅಂತ ಟ್ರೈನಲ್ಲೂ ಒಂದು ರೀಲ್ ಮಾಡಾಕಿದ್ದೀವಿ ಆಲ್ರೆಡಿ. ಸೊ ಚೆಕ್ ಮಾಡ್ಬೋದು. ಹೋಲ್ ಡೇ ಟ್ರೈನಲ್ಲೇ ಆಗೋಯ್ತು ಗೈಸ್. ಈ ಸೀಟ್ ಅಂತೂ ಒನ್ ಆಫ್ ದ ವರ್ಸ್ಟ್. ಐ ಡೋಂಟ್ ನೋ ವೈ, ಯಾಕೆ ಈ ಥರ ಸೀಟ್ ಮಾಡಿದ್ದಾರೆ ಅಂತ. ಬಟ್ ಥೈ ಸಪೋರ್ಟ್ ಅಂತೂ ಒಂದು ಚೂರು ಇಲ್ಲ, ಬೆನ್ನೋವೆಲ್ಲ ಬಂದುಬಿಡತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ ಕೂತು ಸಾಕಾಗೋಗಿತ್ತು ನಮಗಂತೂ ಈ ಟ್ರೈನ್. ಇದಾದಮೇಲೆ ನಾವು ಮತ್ತೆ ವರ್ಕಳಗೆ ಟ್ರೈನ್ ತೊಗೊಬೇಕಿತ್ತು. ಸೊ ನಾವು ಮೊದಲೇ ಬುಕ್ ಮಾಡಿದ್ದಿದ್ರೆ ಒಳ್ಳೆಯದಾಗ್ತಿತ್ತು. ನಮಗೆ ಒಂದು ಏನಪ್ಪ ಅಂದರೆ ಸ್ವಲ್ಪ ಕಮ್ಯುನಿಕೇಷನ್ ಆಯಿತು. ಸೊ ನಾವು ಎರ್ನಾಕುಲಮಿಂದ ವರ್ಕಲಾಗ ಒಂದು ಟ್ರೈನ್ ಇತ್ತು, ಬಟ್ ಅದು ರಿಸರ್ವೇಷನ್ ಮಾಡಬೇಕಿತ್ತು. ಸೊ ನಾವು ಮಾಡಿರಲಿಲ್ಲ. ಅದಕ್ಕೆ ನಾವು ಜನರಲ್ ಟ್ರೈನ್ ತೊಗೊಂಡು ಹೋದ್ವಿ. ಸೊ ಜನರಲ್ ಟ್ರೈನು ಅದು ಗೊತ್ತಲ್ಲ ಹೆಂಗಿರುತ್ತೆ ಅಂತ. ಲೈಕ್ ಮೆಮೊ ಟ್ರೈನ್ ಇತ್ತು. ಹೆಂಗಪ್ಪ ಅಂದರೆ ಲೈಕ್ ಬೆಂಗಳೂರಿಂದ ತುಮಕೂರು ಹೋಗುತ್ತಲ್ಲ ಮೆಮೊ ಟ್ರೈನ್. ಸೊ ಆ ಥರ ಟ್ರೈನ್ ನಮಗೆ ಅವೈಲೇಬಲ್ ಇತ್ತು. ಸೊ ಅದನ್ನು ಸಜೆಸ್ಟ್ ಮಾಡಿದ್ದು ಅಲ್ಲಿ ಒಬ್ಬರು ಲೋಕಲ್ ಅಂಕಲ್, ಪಾಪ ದೇವ್ರ ಥರ ಬಂದು ಅವರು ಕೂಡ ಅದರಲ್ಲಿ ಟ್ರಾವೆಲ್ ಮಾಡಬೇಕಿತ್ತು. ನಾವು ಇಲ್ಲಿ ಟ್ರ್ಯಾಕ್ಲೆಲ್ಲ ನಡ್ಕೊಂಡು ಹೋಗೋದನ್ನು ನೋಡಿ ಎಲ್ಲಿಗೆ ಅಂತ ಕೇಳಿ ಅವರೇ ಸಜೆಸ್ಟ್ ಮಾಡಿದ್ರು. ಸೊ ಆ್ಯಕ್ಚುಲಿ ಅದು ಡೈರೆಕ್ಟ್ ವರ್ಕಳ ಇರಲಿಲ್ಲ, ಕೊಲ್ಲಂ ಇತ್ತು. ಸೊ ನಾವು ಈ ಟ್ರೈನ್ ತಗೊಂಡು ಎರ್ನಾಕುಲಮಿಂದ ಕೊಲ್ಲಂ ಹೋಗಿ ಮತ್ತು ಕೊಲ್ಲಮಿಂದ ಬಸ್ ಇರುತ್ತೆ ಅಂದ್ಕೊಂಡ್ವಿ. ಅಗೇನ್ ಬಸ್ ಕೂಡ ಇರಲಿಲ್ಲ. ಸೊ ಅಲ್ಲೇ ಇದ್ದಿತ್ತು 2 ಆಟೋನ ತೊಗೊಂಡ್ವಿ. 3-4 ಕೇಳಿದ್ವಿ, ಬಟ್ ಓವರ್ ಪ್ರೈಸಿಂಗ್ ಇತ್ತು. ಇನ್ನೊಬ್ರು ಯಾರೋ ಒಪ್ಕೊಂಡ್ರು, ಬಟ್ ಅವರು ಇಳಿಸ್ಬಿಟ್ರು ಪಾಪ.
ಏನೋ ಕಿಲೋಮೀಟ್ರ್ ಲೆಕ್ಕ ಏನೇನೋ ಆಯಿತು ಅಂತ. ಇನ್ನು ಒಂದು ಸ್ವಲ್ಪ ಮುಂದೆ ಬಂದರೆ ಇನ್ನು ಬೇರೆ ಆಟೋಗಳು ಕೇಳಿದ್ರೆ ಪಾಪ ಅವ್ರು ಒಪ್ಕೊಂಡ್ರು. ಅಲ್ಲಿಂದ ಆಲ್ಮೋಸ್ಟ್ 20 to 30 ಕಿಲೋಮೀಟರ್ಸ್ ಇತ್ತು ಕೊಲ್ಲಮಿಂದ ವರ್ಕಳ ನಮ್ಮ ಸ್ಟೇಗೆ. ಸೊ ನಾವು ಆಟೋ ತೊಗೊಂಡ್ವಿ. ಸೊ ಇದೇ ಆಟೋ ಅದು. ಸೊ ಮಾರ್ನಿಂಗ್ ಇತ್ತು ನಮ್ಮ ಸ್ಟೇಯಿಂದ. ಸೊ ಪ್ಲೇಸಸ್ ಕವರ್ ಮಾಡೋಣ ಅಂತ ಹೋದಾಗ ಈ ಥರ ವ್ಯೂ ಇತ್ತು. ಸೊ ಅಲ್ಲಿ ಬರಬೇಕಾದ್ರೆ ಯಾವುದೋ ಒಂದು ಎಮ್ಮೆ ನಮಗೆ ಸ್ವಾಗತ ಕೋರ್ತಾ ಇತ್ತು. ಸೊ ಅಲ್ಲೇ ಸ್ವಲ್ಪ ಒಂದು ಪಕ್ಕದಲ್ಲೇ ಇನ್ನೊಂದು ವ್ಯೂ ಇತ್ತು. ಅಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಆ ಪ್ಲೇಸಿಂದ ಬರೋ ಥರ ವೀಡಿಯೋ ಮಾಡ್ಕೊಳ್ಳೋ ನಾವು ರೀಲ್ಸ್ ಮಾಡ್ಕೊತಾ ಇದ್ವಿ. ಸೊ ಇದೇ ಅದು ರೀಲ್ಸ್. ಸೊ ಒಬ್ಬರಾದ್ಮೇಲೆ ಒಬ್ಬರು ಬರೋ ಥರ ಏಸ್ಥೆಟಿಕ್ಸ್ ಆಗಿರುತ್ತೆ ಅಂದ್ಬಿಟ್ಟು ರೀಲ್ ಮಾಡ್ಕೊತಾ ಇದ್ವಿ. ನನ್ನ ಫ್ರೆಂಡ್ ನೋಡಿ ಲೇಟಾಗಿ ಬರೋದರಲ್ಲಿ ಫೇಮಸ್. ಸೊ ಹಂಗೆ ಸ್ಕೂಟಿ ರೆಂಟಲ್ ಮಾಡೋಣ ಅಂತ ಸ್ಕೂಟಿ ರೆಂಟಲ್ಲಿಗೆ ಹೋದ್ವಿ. ಸೊ ಇದೇ ಸ್ಕೂಟಿ. ಸೊ 3 ಸ್ಕೂಟಿ ತೊಗೊಂಡಿದ್ದು ನೆಕ್ಸ್ಟ್ ಸೆಕೆಂಡ್ ಪೆಟ್ರೋಲ್ ಫಿಲ್ ಮಾಡಿದ್ದೆ ಸ್ಕೂಟಿ ಸ್ಟಾರ್ಟೇ ಆಗ್ತಿರ್ಲಿಲ್ಲ. ಅದು ನೋಡಿದ್ರೆ ಅದಕ್ಕೋ ಸ್ಟಾರ್ಟ್ ಮಾಡಬೇಕಿತ್ತು. ಸೊ ನೆಕ್ಸ್ಟು ನಾವು ಬಂದಿದ್ದೆ ಬ್ಲ್ಯಾಕ್ ಸ್ಯಾಂಡ್ ಬೀಚ್. ಸೊ ಬ್ಲ್ಯಾಕ್ ಸ್ಯಾಂಡ್ ಬೀಚಲ್ಲಿ ಮಾರ್ನಿಂಗ್ ಸ್ವಲ್ಪ ವ್ಯೂ ನೋಡಿಕೊಂಡು ಹಂಗೆ ಒಂದಷ್ಟು ವೀಡಿಯೋ ಮಾಡಿಕೊಂಡು ಫೋಟೋ ತೊಗೊಂಡು ಅಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದು ಬ್ಲ್ಯಾಕ್ ಸ್ಯಾಂಡ್ ಬೀಚ್ ನೋಡೋಕ್ಕೆ ಚೆನ್ನಾಗಿದೆ, ಬಟ್ ಸ್ವಲ್ಪ ಫಾರಿನರ್ಸ್ ಎಲ್ಲ ಇರೋದ್ರಿಂದ ಗೋವಾಗೆ ವೈಬ್ ಬರುತ್ತೆ. ಚೆನ್ನಾಗಿದೆ ಪ್ಲೇಸ್, ಹೋಗ್ಬೋದು. ಹಂಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ನೋಡ್ತಿದ್ರೆ ನನ್ನ ಫ್ರೆಂಡು ಫೋಟೋ ಅಂದ್ಕೊಂಡು ನಿಂತಿಲ್ಲ. ಇನ್ನೊಬ್ಳು ನೋಡಿ ಅಚೀವ್ ಮಾಡೋಕ್ಕಂತಾನೆ ವೀಡಿಯೋ ಬರ್ತಾಳೆಗಳು ಅಂತ. ಆಮೇಲೆ ಸೊ ಓಕೆ, ನಾವು ಇನ್ನೊಂದು ಪ್ಲೇಸಿಗೆ ಹೋಗೋಣ ಅಂತ ಎಲ್ಲ ಸ್ಕೂಟಿಲಾಗೆ 2 days ಈ ಸ್ಕೂಟಿ ತೊಗೊಂಡಿದ್ವಲ್ಲ. ಸೊ ಅದರಲ್ಲಿ ಎಲ್ಲ ಕವರ್ ಮಾಡೋಣ ಅಂತ ಹೋಗ್ತಾಯಿದ್ವಿ. ಸೊ ನೆಕ್ಸ್ಟ್ ಪ್ಲೇಸ್ ಬಂದ್ಬಿಟ್ಟು ನಮ್ಮದು ಕಯಾಕಿಂಗ್ ಅಂತ. ಸೊ ಕಯಾಕಿಂಗ್ ಮಾಡೋಣ ಅಂತ ಹೋದ್ವಿ. ಬಿಫೋರ್ ದ್ಯಾಟ್ ಅಲ್ಲಿ ಸ್ವಲ್ಪ ಬಿಸಿಲಿರೋದ್ರಿಂದ ಎಷ್ಟೇ ಚಳಿಗಾಲ ಇದ್ದರೂ ಸೈಡ್ ಸ್ವಲ್ಪ ಅಂದರೆ ಬೀಚ್ ಸೈಡ್ ಸ್ವಲ್ಪ ಬಿಸಿನೇ ಇರುತ್ತೆ. ಸೊ ಸೋಡಾ ಗಿಡ ಮೋಜಿಟು ಕರ್ಕೊಂಡು ಸೊ ನಾವು ಕಯಾಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಇದು ಕಯಾಕಿಂಗ್ ಅಂತ ಒನ್ ಆಫ್ ದ ಬೆಸ್ಟ್ ರಿಲ್ಯಾಕ್ಸೇಷನ್ ಸ್ಪಾಟ್. ಸೊ ನಿಮಗೆ ಎಷ್ಟೇ ಟೆನ್ಷನ್ ಇದ್ದರೂ ಆ ಸೌಂಡ್, ನೀರಿನ ಸೌಂಡು, ಆ ಕಾಮ್ನೆಸ್, ಆ ಬೀಚಿನ ಸೌಂಡ್ ಕೂಡ ನಿಮಗೆ ಕಾಮಾಗಿರೋ ಥರ ಮಾಡುತ್ತೆ. ಇನ್ ಬಿಟ್ವೀನ್ ನನ್ನ ಫ್ರೆಂಡ್ ನೋಡಿ ಕಯಾಕಿಂಗ್ ಮುಗಿಸ್ಕೊಂಡು ಟೈಮ್ ಆಯಿತು ಅಂತ ನಾವು ಊಟಕ್ಕೆ ಅಂತ ಹೊರಟ್ವಿ. ಸೊ ಅಲ್ಲೇ ಹತ್ರದಲ್ಲಿ ಯಾವ್ದಾದ್ರು ಫೇಮಸ್ ಅಥವಾ ನೋಡೋಕ್ಕೆ ಚೆನ್ನಾಗಿರಬೇಕು ಅಂದರೆ ಊಟ ಕೂಡ ಚೆನ್ನಾಗಿರಬೇಕು ಅಂತ ರೆಸ್ಟೋರೆಂಟಿಗೆ ಹೋಗೋಣ ಅಂದ್ಕೊಂಡ್ವಿ. ಸೊ ಇದು ಫ್ಲೋಟಿಂಗ್ ರೆಸ್ಟೋರೆಂಟ್ ಪಕ್ಕದಲ್ಲೇ ಫುಲ್ ಅಂದರೆ ನದಿ ಮೇಲೆ ಮಾಡಿರೋಂಥ ಒಂದು ಹೋಟೆಲ್. ಸೊ ಇಲ್ಲೇ ಊಟ ಮಾಡ್ಕೊಳ್ಳೋಣ ಅಂತ ಆರ್ಡರ್ ಮಾಡ್ತಾಯಿದ್ವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೋಗ್ಬೇಕಾಗಿದ್ದು ಆಂಜಂಗೋ ಲೈಟ್ ಹೌಸ್. ಸೊ ಇದಂತೂ ಅನ್ಎಕ್ಸ್ಪೆಕ್ಟೆಡ್ ಸ್ಪಾಟ್. ಸೊ ನೋಡೋಕ್ಕೆ ಈ ಥರ ಸ್ಪೈರಲ್ ಥರ ಇತ್ತು. ಸ್ಟೇಸ್ ಎಲ್ಲ ಹತ್ಕೊಂಡು ಹೋಗಿ ಮೇಲೋಗಿ ಆ ಸ್ಪೈರಲ್ಸ್ನ ಮೇಲಿಂದ ಕೆಳಗಡೆ ನೋಡಿದ್ರೆ ವಿ ಈ ಥರ ಇರುತ್ತೆ. ಸೊ ಅದು ಟಾಪಿಗೆ ಹೋಗಿ ಈ ಡೋರ್ ತೆಗ್ದು ನೋಡಿದ್ರೆ ವಿ ಮಾತ್ರ ಸೊ ಆಂಜಂಗೋ ಲೈಟ್ ಹೌಸಿಂದ ನಾವು ಹೋಗಿದ್ದೆ ವರ್ಕಳ ಬೀಚ್ಗೆ. ಸೊ ಮಾರ್ನಿಂಗ್ ಹೋಗಿ ಬ್ಲ್ಯಾಕ್ ಸ್ಯಾಂಡ್ ಬೀಚಲ್ಲಿ ನಾವೇನು ಆಟ ಆಡಿರಲಿಲ್ಲ. ಸೊ ನೆಕ್ಸ್ಟ್ ಪ್ಲೇಸ್ ಕವರ್ ಆಗೋಲ್ಲ ಅಂತ ಸೊ ಈವ್ನಿಂಗ್ ಈ ಬೀಚಲ್ಲಿ ಬಂದು ಆಟ ಆಡೋಣ ಅಂತ. ಸೊ ಈ ಬೀಚಲ್ಲಿ ಪ್ಯಾರಾಗ್ಲೈಡಿಂಗ್ ಕೂಡ ಇರುತ್ತೆ, ಬಟ್ ತುಂಬ ಕ್ಯೂ ಇತ್ತು ಅಂತ ನಾವು ಅಲ್ಲಿ ಏನು ಪ್ಯಾರಾಗ್ಲೈಡಿಂಗ್ ನಾವು ಹೋಗಲಿಲ್ಲ. ಸೊ ಇನ್ನೂ ಒಂದು ಯಾವುದೋ ರೀಲ್ಸ್ ನೋಡಿ
ಸೊ ರೀಲ್ಸ್ ಮಾಡೋಣ ಅಂತ ಒಂದು ದೊಡ್ಡ ಗುಂಡಿ ತೋಡಿದ್ವಿ. ಅಲ್ಲಿರೋ ಲೋಕಲ್ಸ್ ಎಲ್ಲ ಅವ್ರು ಏನು ಮಾಡ್ತಿದ್ದಾರೆ ಅಂತ ಬಂದು ನಮ್ಮನ್ನೇ ನೋಡ್ತಿದ್ರು ಪಾಪ. ಸೊ ಬಂದು ನೋಡೋರು ಇಲ್ಲೇನೋ ಒಂದು ದೊಡ್ಡದು ಗುಂಡಿದೆ ಅಂತ ವಾಪಸ್ ಹೋಗೋರು. ಸೊ ಅದಾದಮೇಲೆ ಟೈಮ್ ಲ್ಯಾಬ್ಸಿಗೆ ಒಂದು ವೀಡಿಯೋ ಮಾಡ್ಕೊಂಡ್ವಿ. ಅದೇ ಗುಂಡಿ ತೋಡೋದೆ ಮಾಮೂಲಿ. ಈ ಗುಂಡಿ ತೋಡ್ತಾ ಒಂದಷ್ಟು ಜನ ಬಂದರು. ಯಪ್ಪ ಒಂಥರ ಆಗೋಯ್ತು ನಮಗೇನೆ. ಅದೇ ರೀಲ್ಸಿಗೋಸ್ಕರ ಗುಂಡಿ ತೋಡಿದ್ವಿ. ಸೊ ಇನ್ ಬಿಟ್ವೀನ್ ನಾವೊಂದು ಟೈಮ್ ಲ್ಯಾಬ್ಸಿಗೂ ವೀಡಿಯೋ ಮಾಡ್ಕೊಂಡಿದ್ವಿ. ಸೊ ಬೀಚೆಲ್ಲ ಮುಗಿಸ್ಕೊಂಡು ನಾವು ನೈಟ್ ಊಟ ಮಾಡೋಣ ಅಂತ ಸ್ಟೇಯಿಂದ ಮತ್ತೆ ಎಲ್ಲ ಫ್ರೆಶ್ ಅಪ್ ಆಗಿ ಒಂದು ಪ್ಯೂರ್ ವೆಜ್ ಹೋಟೆಲ್ಗೆ ಬಂದ್ವಿ. ಸೊ ಹಾಗೇನು ಇಲ್ಲಿ ಊಟ ಮುಗಿಸ್ಕೊಂಡು ಡೇ 2ನ ಎಂಡ್ ಮಾಡಿ ಇದು ಡೇ 2. ಸೊ ನಾವು ಡೇ 2 ಆ್ಯಕ್ಚುಲಿ ಫಸ್ಟ್ ಹೋಗಿದ್ದು ನಾವು ಪದ್ಮನಾಭ ಸ್ವಾಮಿ ಟೆಂಪಲ್ಗೆ. ಸೊ ಅಲ್ಲಿ ಹೋಗ್ತಾ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಬೆಳಿಗ್ಗೆ ಮಾರ್ನಿಂಗ್ 3ಗೆ ಹೊರಟಿದ್ವಿ. ಸೊ ಅದಾದಮೇಲೆ ಬಂದು ಸ್ಟೇಗೆ ಬಂದು ಚೆಕ್ಔಟ್ ಆಗಿ ಮತ್ತು ಸ್ಟೇಯಿಂದ ಜಟಾಯುಗೆ ಹೋದ್ವಿ. ಸೊ ಇದು ಜಟಾಯು ಎಚ್ ಸೆಂಟರ್. ಸೊ ಇದು ಕಂಪ್ಲೀಟು ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ನೀಟ್ ಆ್ಯಂಡ್ ಕ್ಲೀನ್ ಆಗಿತ್ತು ಮತ್ತು ತುಂಬ ಸಿಸ್ಟಮ್ಯಾಟಿಕ್ ಆಗಿತ್ತು. ಸೊ ನಾವು ಕೇಬಲ್ ಕಾರ್ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ ಅಂದ್ಬಿಟ್ಟು ಕೇಬಲ್ ಕಾರ್ನೂ ತೊಗೊಂಡ್ವಿ. ಸೊ ನಾನು ಪ್ರೈಸ್ನೆಲ್ಲ ಏನು ಮೆನ್ಷನ್ ಮಾಡಲ್ಲ, ಬಿಕಾಸ್ ಅದು ಪ್ರೈವೇಟ್ ಪ್ರಾಪರ್ಟಿ. ಆ್ಯಂಡ್ ಅವರು ಕೂಡ ಎಲ್ಲೂ ವೆಬ್ಸೈಟಲ್ಲಿ ಕೂಡ ಹಾಕಿರಲಿಲ್ಲ, ನೀವು ಕೂಡ ಹೋಗ್ಬೇಕನ್ನೋದಿದ್ರೆ ಡೈರೆಕ್ಟ್ ಅಲ್ಲೇ ಹೋಗಿ, ಅಫೋರ್ಡಬಲೇ ಇದೆ. ಬಟ್ ನಾನು ಪ್ರೈಸ್ ಏನೂ ಮೆನ್ಷನ್ ಮಾಡಲ್ಲ. ಸೊ ಮೇಲ್ ಬಂದು ನೋಡಿ ಕೆಲವೊಂದು ರೀಲ್ಸ್ ಮಾಡ್ಕೊಂಡ್ವಿ. ಸೊ ಫ್ರೆಂಡ್ ಈ ಥರ ಹೋಗೋದು, ಈ ಥರ ಟರ್ನ್ ಆಗೋದು, ಗಾಳಿ ಮಾತ್ರ ಹೆವಿ ಇತ್ತು ಅಲ್ಲಿ ಮೇಲ್ಗಡೆ. ಒಂದಷ್ಟು ರೀಲ್ಸ್ಗೋಸ್ಕರ ವೀಡಿಯೋ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಓವರಾಲ್ ವ್ಯೂ ನೋಡ್ತಿದ್ರೆ ತುಂಬ ಕ್ರೌಡ್ ಇದ್ದರೂ ಕೂಡ ಕಾಮ್ ಆಗಿತ್ತು. ಆ್ಯಂಡ್ ಈವ್ನಿಂಗ್ ಬೇರೆ ಇತ್ತು. ಸೊ ನಾವು ಅಲ್ಲೇ ಸನ್ಸೆಟ್ ಕೂಡ ನೋಡಿಕೊಂಡು ಆಮೇಲೆ ವರ್ಕಳದಿಂದ ಚೆಕ್ಔಟ್ ಆಗಿ ಹೋಗಬೇಕಿತ್ತು. ಸೊ ಹಾಗೆ ನಾವು ವರ್ಕಳದಿಂದ ಕೊಚ್ಚಿನ್ ರೀಚ್ ಆಗಬೇಕಿತ್ತು ಥ್ರೂ ಟ್ರೈನ್. ಸೊ ಆ ಟ್ರೈನ್ ಮಾತ್ರ 4 hours ಲೇಟ್ ಆಯಿತು. ಸೊ ನಾವು ಹತ್ಬೇಕಾಗಿದ್ದು ಟೈಮಿಂಗ್ಸ್ ಬಂದ್ಬಿಟ್ಟು ರಾತ್ರಿ 1 ಗಂಟೆಗೆ, ಮತ್ತು ಆ ಟ್ರೈನ್ ಬಂದಿದ್ದೇ 4 ಗಂಟೆಗೆ. ಸೊ ನಾವು ರೀಚ್ ಆಗಿದ್ದು 9 ಆಗಿತ್ತು. ಸೊ 9 ಆಗಿ ರೈಲ್ವೆ ಸ್ಟೇಷನ್ನ ಸ್ಟೇ ಹೋಗಿ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಯೋಚನೆ ಮಾಡಿದ್ವಿ ನೆಕ್ಸ್ಟ್ ಯಾವ ಪ್ಲೇಸ್ ಕವರ್ ಮಾಡೋದು ಅಂತ. ಸೊ ಪ್ಲೇಸ್ ಏನು ಕವರ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ವಿ, ಬಟ್ ಹೆಂಗೋ ಬರೋದು ಬಂದಿದ್ದೀವಲ್ಲ, ಒಂದಷ್ಟು ಪ್ಲೇಸ್ ನೋಡ್ಕೊಂಡೇ ಹೋಗೋಣ ಅಂತ ನಾವು ಹೋಗಿದ್ದೆ ಆಟೋ ಮೆಟ್ರೋ ಕೊಚ್ಚಿ. ಸೊ ಇದು ನೋಡೋಕ್ಕೆ ಮೆಟ್ರೋ ಥರನೇ ಇರುತ್ತೆ, ಬಟ್ ಇದು ಹೋಗೋದು ನೀರಲ್ಲಿ. ಸೊ ಇದು ಕೂಡ ಚೆನ್ನಾಗಿದೆ ಆ್ಯಕ್ಚುಲಿ, ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್. ನಾನೇನು ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಸೊ ಅದಾದಮೇಲೆ ಅಲ್ಲೇ ಹತ್ರದಲ್ಲಿದ್ದಿತ್ತು ಒಂದು ಕೆಫೆಗೆ ಹೋಗಿ ನಾನು ಆ್ಯಕ್ಚುಲಿ ಅವಿಲ್ ಮಿಲ್ಕ್ನ ಟ್ರೈ ಮಾಡಿರಲಿಲ್ಲ. ಅವಿಲ್ ಮಿಲ್ಕ್ ತೊಗೊಂಡೆ, ಅವರೆಲ್ಲ ಬೇರೆ ಜ್ಯೂಸ್ ತೊಗೊಂಡು ಕಾಫಿ ತೊಗೊಂಡ್ರು. ಸೊ ಅಲ್ಲಿ ನಮಗೆ ಇನ್ಫ್ಲೂಯೆನ್ಸ್ ಸಿಕ್ಕಿದ್ರು ಕೊಚ್ಚಿ ಆಂಟಸ್ ಅಂತ, ಅವ್ರನ್ನ ಕೂಡ ಮೀಟಾಗಿ. ಸೊ ಅಲ್ಲಿಂದ ನಾವು ಮಾತ್ರ ಕರ್ನಾಟಕ ಹೋಗಬೇಕಿತ್ತು. ಸೊ ನನಗೇನೋ ಕೆಲಸ ಇತ್ತು ಅಂತ
ನಾನೊಬ್ಬನೇ ಮಾತ್ರ ಹೊರಟೆ. ಬಸ್ ಕೂಡ ಬುಕ್ ಆಗಿತ್ತು. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.